ನನ್ನ ಸೋದರ, ಎರಡನೇ ಸೋದರ ಶ್ರೀರಂಗರಾವ್ ಅವರಿಗೆ ಹಾರ್ದಿಕ ಶುಭಾಶಯಗಳು ಜನ್ಮದಿನದಂದು. ಈವರೆಗೂ ಅವ್ರದ್ದೆಲ್ಲ ಕಾರ್ಯಕ್ರಮ ನೋಡಿದ್ದೀರಿ. ಅವರೆಲ್ಲ ನಿಜವಾಗಿ ಅವರಿಬ್ಬರೇ ನಮ್ಮ ಮನೆಯಲ್ಲಿ ಹಾಡ್ತಾ ಇದ್ದಿದ್ದು. ನಾವುಗಳು ಯಾರೂ ಇಲ್ಲ, ಸುಮ್ಮನೆ ಅಲ್ಲಿ ಕೇಳಿಸ್ಕೊಳ್ತಾ ಇದ್ವಿ. ಈ ಹಾಡು ತಪ್ಪಾದರೆ ನಾನು ಹಾಡಬೇಕಂತ ಬಂದಿದ್ದಲ್ಲ, ಸುಮ್ಮನೆ ನನ್ನ ಅಣ್ಣನ ಕೋರಿಕೆ ಮೇಲೆ ಹಾಡ್ತಾ ಇದ್ದೀನಿ. ಯಾರಿವನು ಸೂಚಿ ಮಲ್ಲಿ ಕಂಡವನು, ರಾಮನಳ್ಳಿ ತೋಟದಲ್ಲಿ ಅಮ್ಮನೆಂದು ಅರಳಿದನು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲು ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲು ಕೇಳು ಅಂದದ ಸಾಲು. ಯಾರಿವನು ಸೂಜಿ ಮಲ್ಲಿ ಕಣ್ಣವನು, ರಾಮನಳ್ಳಿ ತೋಟದಲ್ಲಿ ಅಮ್ಮನೆಂದು ಅರಳಿದನು. ಇಲ್ಲಿ ಬರುವ ಪ್ರತಿ ಸಾಲುಗಳು ಅವರಿಗೆ ಹೋಲಿಕಾಗಿದೆ. ಅಷ್ಟು ಸ್ಫುರದ್ರೂಪಿ ಅವರು. ನಾವು ಆದ ಕಾಲಕ್ಕೆ ಅವರು ನನ್ನ ಹಿರಿಯಣ್ಣನ ನೋಡ್ಕೊಂಡೇ ಬೆಳೀತಾ ಇದ್ವಿ. ಶ್ರೀಗಂಧ ಈ ಗೊಂಬೆ ಇವಳಿಗೆ ಗಂಧವೋ, ಬಂಗಾರ ಈ ಹೆಣ್ಣು ಇವಳಿಗೆ ಬಡವೆಯೋ. ಈ ತಾರೆಗೆ ಮಿನುಗು ದೀಪವು, ಈ ಬೆಳಕಿಗೆ ಬಿರುಸು ಬಾಣವು. ಎಣ್ಣೆ ಮೇಲೆ ಸೇವಿದೆ ಅಲ್ಲಿ ಗಿಳಿಯ ಹೋಗಿದೆ, ತೊಂಡೆ ಹಣ್ಣ ತುಟಿಯಲ್ಲಿ ತಾಳೆಂಬೆ ಕಾಳು ಬಾಯಲಿ. ಏನಿದು ಏನು ಮೋಜಿದು, ಏನಿದೇನು ಮೋಜಿದು. ಯಾರಿವನು ಸೂಜಿ ಮಲ್ಲಿ ಕಣ್ಣವನು, ರಾಮನಳ್ಳಿ ತೋಟದಲ್ಲಿ ಅಮ್ಮನೆಂದು ಅರಳಿದನು. ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು. ದೇವತೆ ಈ ದೇವತೆಯ ಚೆಲುವ ನೋಡಲು, ಈ ಮಾಯಗಾತಿ ನಗುವ ಕಲಿಯಲು. ನೋಡಲಿವಳು ಹುಣ್ಣಿಮೆ, ತಿರಿಯಲಿವಳು ನೈದಿಲೆ, ಚಿಗುರು ಮಾವು ಬಯಸಿದೆ, ಒಳಗೆ ಕುಹುದನಿದೆ. ಏನಿದು ಏನು ಮೋಜಿದು, ಏನಿದೇನು ಮೋಜಿದು. ಯಾರಿವಳು ಸೂಜಿ ಮಲ್ಲಿ ಕಣ್ಣವನು, ರಾಮನಳ್ಳಿ ತೋಟದಲ್ಲಿ ಅಮ್ಮನೆಂದು ಅರಳಿದನು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು,
ಯಾರಿವನು ಸೂಜಿ ಮಲ್ಲಿ ಕಣ್ಣವನು ರಾಮನಡಿ ತೋಟದಲ್ಲಿ ಕಮ್ಮನೆಂದು ಅರಳಿದನು. ಥ್ಯಾಂಕ್ ಯು, ಧನ್ಯವಾದಗಳು.